ಭಾರತದ ವಿರುದ್ಧ ಸುಖಾಸುಮ್ಮನೆ ಕಾಲ್ ಕೆರೆದು ಬರ್ತಾ ಇರುವ ಪಾಕಿಸ್ತಾನ ಅಸಲಿ ಯುದ್ಧಕ್ಕೆ ಮುಂಚೆಯೇ ಹಿಕಾರಿಯಾಗ್ತಾ ಇದೆ. ಭಾರತದ ನೆಲ ಜಲ ಆಗಸದ ದಾಳಿಗೆ ಪಾಕಿಸ್ತಾನ ಧ್ವಂಸವಾಗ್ತಾ ಇದೆ. ಇದರ ಬೆನ್ನಲ್ಲೇ ಮತ್ತೊಂದು ಬಹುದೊಡ್ಡ ಹೊಡೆತ ಭಾರತದಿಂದ ಪಾಕಿಸ್ತಾನಕ್ಕೆ ಕೊಡಲಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮೇಲೆ ಭಾರತ ಡೆಡ್ಲಿ ಅಟ್ಯಾಕ್. ನೆಲ ಜಲ ಆಗಸದಿಂದ ಗುಮ್ಮಿದ ಸೇನೆ. ರಾತ್ರಿ ಏರ್ ಸ್ಟ್ರೈಕ್, ಬೆಳಗ್ಗೆ ವಾಟರ್ ಸ್ಟ್ರೈಕ್. ವಿನಾಶ ವಿನಾಶ, ಪಾಕಿಸ್ತಾನ ವಿನಾಶ. ಭಾರತದ ರಣಭೀಕರ ದಾಳಿಗೆ ಜಿನ್ನಾಲ್ಯಾಂಡ್ ಅಕ್ಷರಶಃ ಛಿದ್ರಗೊಂಡಿದೆ. ನೆಲ ಜಲ ಆಗಸ ಈ ಮೂರು ಕಡೆಯಿಂದಲೂ ಸೇನೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಏರ್ ಸ್ಟ್ರೈಕ್ ಬಳಿಕ ಇದೀಗ ಮತ್ತೆ ಪಾಕಿಸ್ತಾನದ ಮೇಲೆ ವಾಟರ್ ಸ್ಟ್ರೈಕ್ ಮಾಡಲಾಗಿದೆ. ಇದು ಜಮ್ಮು ಕಾಶ್ಮೀರದ ರಿಯಾಸಿಯ ಸಲಾಲ್ ಡ್ಯಾಂ, ಚೇನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವ ಜಲಾಶಯ. ಈಗ ಇದೇ ಅಣೆಕಟ್ಟಿನಿಂದ 4 ಗೇಟ್ಗಳ ಮೂಲಕ ದಿಢೀರ್ ಅಂತ ಭಾರಿ ಪ್ರಮಾಣದ ನೀರು ಬಿಟ್ಟು ಪ್ರವಾಹ ಸೃಷ್ಟಿಸಲಾಗಿದೆ. ಎರಡು ದಿನಗಳ ಹಿಂದೆ ಚೇನಾಬ್ ನದಿ ಖಾಲಿಯಾಗಿ ಒಣಗಿ ಹೋಗಿತ್ತು. ಅನ್ನ ನೀರಿಲ್ಲದೆ ಪಾಕ್ನ ಪಂಜಾಬ್ ಪ್ರಾಂತ್ಯ ಪ್ರಮುಖ ನಗರದ ಜನ ವಿಲವಿಲ ಅಂತ ಒದ್ದಾಡ್ತಿದ್ರು. ಇದೀಗ ಹೇಳದೆ ಕೇಳದೆ ಭಾರಿ ಪ್ರಮಾಣದ ನೀರು ಬಿಟ್ಟು ಪ್ರವಾಹ ಸೃಷ್ಟಿಸಿ ವಾಟರ್ ಸ್ಟ್ರೈಕ್ ಮಾಡಿದೆ. ಸಿಂಧೂ ನದಿ ನೀರು ಒಪ್ಪಂದ ರದ್ದು ಮಾಡಿದ್ರಿಂದ ಪಾಕ್ಗೆ ನೀರು ಹರಿವಿನ ಪ್ರಮಾಣದ ಮಾಹಿತಿ ನೀಡುತ್ತಿಲ್ಲ. ಇದರಿಂದ ಪಾಕ್ ಕಂಗಾಲಾಗಿ ಹೋಗಿದೆ. ಒಮ್ಮೆ ಪ್ರವಾಹ, ಒಮ್ಮೆ ಬರಗಾಲ ಸೃಷ್ಟಿಸಿದ್ರಿಂದ ಜಿನ್ನಾಲ್ಯಾಂಡ್ ಬುಡ ಅಲ್ಲಾಡ್ತಿದೆ. ಪಿಒಕೆ ಪಾಕಿಸ್ತಾನದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಭಾರತದ ವಾಯು, ಭೂದಳ, ನೌಕಾಪಡೆ ದಾಳಿ ಬಳಿಕ ವಾಟರ್ ಸ್ಟ್ರೈಕ್ ಪಾಕ್ನ ಆರ್ಥಿಕತೆಗೆ ಬಹುದೊಡ್ಡ ಪೆಟ್ಟು ಕೊಡಲಿದೆ. ಬಿಕಾರಿಸ್ತಾನ ಮತ್ತಷ್ಟು ಪಾಪರ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಜನರಿಗೆ ತಿನ್ನೋಕೆ ಅನ್ನನೇ ಇಲ್ಲ, ಆದ್ರೂ ತಿರುಪೆ ಶೋಕಿ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಏನೂ ಇಲ್ಲದೇನೆ ನಾವು ಭಾರತವನ್ನು ಸೋಲಿಸ್ತೀವಿ, ದಬ್ಬಾಕ್ತೀವಿ ಅಂತ ಹೇಳಿ ಗರ್ವದ ಮಾತುಗಳನ್ನ ಆಡ್ತಾ ಇದೆ ಪಾಕಿಸ್ತಾನ. ಇಂತಹ ಪಾಕಿಸ್ತಾನಕ್ಕೆ ಐಎಂಎಫ್ ಸಿಹಿ ಸುದ್ದಿ ನೀಡಿದೆ. ಏನು ಅನ್ನೋದರ ರಿಪೋರ್ಟ್ ಈ ಸ್ಟೋರಿಯಲ್ಲಿ. ಯುದ್ಧೋನ್ಮಾದ, ಪಾಕ್ ಐಎಂಎಫ್ ಸಾಲ ಮಂಜೂರು. ಭಾರತದ ವಿರೋಧದ ಮಧ್ಯೆ ಸಾಲ ಕೊಟ್ಟ ಐಎಂಎಫ್. ಪಾಕಿಸ್ತಾನ ಬರ್ಬಾದ್ ರಾಷ್ಟ್ರ. ತಿನ್ನೋ ಅನ್ನಕ್ಕೆ ಲೆಕ್ಕ ಇಲ್ಲದಷ್ಟು ಹಣ. ಸರ್ಕಾರದ ಖಜಾನೆ ಖಾಲಿ. ದುಡ್ಡು ಯಾರು ಕೊಡ್ತಾರೆ ಅಂದ್ರೆ ಅಲ್ಲಿ ತಟ್ಟೆ ಹಿಡಿದು ನಿಲ್ಲುವ ದೇಶ. ಇದೀಗ ಈ ಉಗ್ರ ಸ್ಥಾನಕ್ಕೆ ಐಎಂಎಫ್ ಸಿಹಿ ಸುದ್ದಿ ನೀಡಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯು ಕೊನೆಗೂ ಪಾಪಿ ಪಾಕಿಸ್ತಾನದ ನಾಟಕಕ್ಕೆ ತಲೆಬಾಗಿದೆ. ಭಾರತವು ಪಾಕಿಸ್ತಾನ ಪ್ರಾಯೋಜಿತ ಗಡಿಯಾಚೆಗಿನ ಭಯೋತ್ಪಾದನೆಗೆ ಐಎಂಎಫ್ ಸಾಲದ ಹಣವನ್ನ ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆಯ ಬಗ್ಗೆಯೂ ಆತಂಕ ವ್ಯಕ್ತಪಡಿಸಿತ್ತು. ಇದರ ಮಧ್ಯೆಯೂ ಪಾಕಿಸ್ತಾನಕ್ಕೆ ತಕ್ಷಣವೇ 11,300,000 ಕೋಟಿ ಹಣ ಕೊಡಲು ಅನುಮತಿ ನೀಡಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯು ಪಾಕಿಸ್ತಾನದ ವಿಸ್ತೃತ ನಿಧಿ ಸೌಲಭ್ಯದ 2ನೇ ಕಂತಿನಲ್ಲಿ ಸಾಲ ನೀಡಲು ಮುಂದಾಗಿದೆ. ಮೊದಲ ಕಂತಿನಂತೆ 8,400 ಕೋಟಿ ಹಣದೊಂದಿಗೆ ಹೊಸದಾಗಿ 11,300 ಕೋಟಿ ಲೋನ್ ಬಿಡುಗಡೆಗೆ ಅನುಮೋದನೆ ನೀಡಿದೆ. ಅಂದರೆ ಒಟ್ಟು 20,000 ಕೋಟಿ ಹಣವನ್ನ ಸಾಲವಾಗಿ ನೀಡಲು ಒಪ್ಪಿಕೊಂಡಿದೆ. ಭಾರತದ ವಿರುದ್ಧ ಸುಖಾಸುಮ್ಮನೆ ಕಾಲ್ ಕೆರೆದು ಬರ್ತಾ ಇರುವ ಪಾಕಿಸ್ತಾನ ಅಸಲಿ ಯುದ್ಧಕ್ಕೆ ಮುಂಚೆಯೇ
ಭಿಕಾರಿಯಾಗ್ತಾ ಇದೆ. ಭಾರತದ ನೆಲ ಜಲ ಆಗಸದ ದಾಳಿಗೆ ಪಾಕಿಸ್ತಾನ ಧ್ವಂಸವಾಗ್ತಾ ಇದೆ. ಇದರ ಬೆನ್ನಲ್ಲೇ ಮತ್ತೊಂದು ಬಹುದೊಡ್ಡ ಹೊಡೆತ ಭಾರತದಿಂದ ಪಾಕಿಸ್ತಾನಕ್ಕೆ ಕೊಡಲಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪಾಕ್ ಮೇಲೆ ಭಾರತ ಡೆಡ್ಲಿ ಅಟ್ಯಾಕ್. ನೆಲ ಜಲ ಆಗಸದಿಂದ ಗುಮ್ಮಿದ ಸೇನೆ. ರಾತ್ರಿ ಏರ್ ಸ್ಟ್ರೈಕ್, ಬೆಳಗ್ಗೆ ವಾಟರ್ ಸ್ಟ್ರೈಕ್. ವಿನಾಶ ವಿನಾಶ, ಪಾಕಿಸ್ತಾನ ವಿನಾಶ. ಭಾರತದ ರಣಭೀಕರ ದಾಳಿಗೆ ಜಿನ್ನಾಲ್ಯಾಂಡ್ ಅಕ್ಷರಶಃ ಛಿದ್ರಗೊಂಡಿದೆ. ನೆಲ ಜಲ ಆಗಸ ಈ ಮೂರು ಕಡೆಯಿಂದಲೂ ಸೇನೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಏರ್ ಸ್ಟ್ರೈಕ್ ಬಳಿಕ ಇದೀಗ ಮತ್ತೆ ಪಾಕಿಸ್ತಾನದ ಮೇಲೆ ವಾಟರ್ ಸ್ಟ್ರೈಕ್ ಮಾಡಲಾಗಿದೆ. ಇದು ಜಮ್ಮು ಕಾಶ್ಮೀರದ ರಿಯಾಸಿಯ ಸಲಾಲ್ ಡ್ಯಾಂ, ಚೇನಾಬ್ ನದಿಗೆ ಅಡ್ಡಲಾಗಿ ಕಟ್ಟಿರುವ ಜಲಾಶಯ. ಈಗ ಇದೇ ಅಣೆಕಟ್ಟಿನಿಂದ 4 ಗೇಟ್ಗಳ ಮೂಲಕ ದಿಢೀರ್ ಅಂತ ಭಾರಿ ಪ್ರಮಾಣದ ನೀರು ಬಿಟ್ಟು ಪ್ರವಾಹ ಸೃಷ್ಟಿಸಲಾಗಿದೆ. ಎರಡು ದಿನಗಳ ಹಿಂದೆ ಚೇನಾಬ್ ನದಿ ಖಾಲಿಯಾಗಿ ಒಣಗಿ ಹೋಗಿತ್ತು. ಅನ್ನ ನೀರಿಲ್ಲದೆ ಪಾಕ್ನ ಪಂಜಾಬ್ ಪ್ರಾಂತ್ಯ ಪ್ರಮುಖ ನಗರದ ಜನ ವಿಲವಿಲ ಅಂತ ಒದ್ದಾಡ್ತಿದ್ರು. ಇದೀಗ ಹೇಳದೆ ಕೇಳದೆ ಭಾರಿ ಪ್ರಮಾಣದ ನೀರು ಬಿಟ್ಟು ಪ್ರವಾಹ ಸೃಷ್ಟಿಸಿ ವಾಟರ್ ಸ್ಟ್ರೈಕ್ ಮಾಡಿದೆ. ಸಿಂಧೂ ನದಿ ನೀರು ಒಪ್ಪಂದ ರದ್ದು ಮಾಡಿದ್ರಿಂದ ಪಾಕ್ಗೆ ನೀರು ಹರಿವಿನ ಪ್ರಮಾಣದ ಮಾಹಿತಿ ನೀಡುತ್ತಿಲ್ಲ. ಇದರಿಂದ ಪಾಕ್ ಕಂಗಾಲಾಗಿ ಹೋಗಿದೆ. ಒಮ್ಮೆ ಪ್ರವಾಹ, ಒಮ್ಮೆ ಬರಗಾಲ ಸೃಷ್ಟಿಸಿದ್ರಿಂದ ಜಿನ್ನಾಲ್ಯಾಂಡ್ ಬುಡ ಅಲ್ಲಾಡ್ತಿದೆ. ಪಿಒಕೆ ಪಾಕಿಸ್ತಾನದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ. ಭಾರತದ ವಾಯು, ಭೂದಳ, ನೌಕಾಪಡೆ ದಾಳಿ ಬಳಿಕ ವಾಟರ್ ಸ್ಟ್ರೈಕ್ ಪಾಕ್ನ ಆರ್ಥಿಕತೆಗೆ ಬಹುದೊಡ್ಡ ಪೆಟ್ಟು ಕೊಡಲಿದೆ. ಭಿಕಾರಿಸ್ತಾನ ಮತ್ತಷ್ಟು ಪಾಪರ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನದ ಜನರಿಗೆ ತಿನ್ನೋಕೆ ಅನ್ನನೇ ಇಲ್ಲ, ಆದ್ರೂ ತಿರುಪೇಶೋಕಿ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಏನೂ ಇಲ್ಲದೇನೆ ನಾವು ಭಾರತವನ್ನು ಸೋಲಿಸ್ತೀವಿ, ದಬ್ಬಾಕ್ತೀವಿ ಅಂತ ಹೇಳಿ ಗರ್ವದ ಮಾತುಗಳನ್ನ ಆಡ್ತಾ ಇದೆ ಪಾಕಿಸ್ತಾನ. ಇಂತಹ ಪಾಕಿಸ್ತಾನಕ್ಕೆ ಐಎಂಎಫ್ ಸಿಹಿ ಸುದ್ದಿ ನೀಡಿದೆ. ಏನು ಅನ್ನೋದರ ರಿಪೋರ್ಟ್ ಈ ಸ್ಟೋರಿಯಲ್ಲಿ. ಯುದ್ಧೋನ್ಮಾದ, ಪಾಕ್ ಐಎಂಎಫ್ ಸಾಲ ಮಂಜೂರು. ಭಾರತದ ವಿರೋಧದ ಮಧ್ಯೆ ಸಾಲ ಕೊಟ್ಟ ಐಎಂಎಫ್. ಪಾಕಿಸ್ತಾನ ಬರ್ಬಾದ್ ರಾಷ್ಟ್ರ, ತಿನ್ನೋ ಅನ್ನಕ್ಕೆ ಲೆಕ್ಕ ಇಲ್ಲದಷ್ಟು ಹಣ, ಸರ್ಕಾರದ ಖಜಾನೆ ಖಾಲಿ. ದುಡ್ಡು ಯಾರು ಕೊಡ್ತಾರೆ ಅಂದ್ರೆ ಅಲ್ಲಿ ತಟ್ಟೆ ಹಿಡಿದು ನಿಲ್ಲುವ ದೇಶ. ಇದೀಗ ಈ ಉಗ್ರ ಸ್ಥಾನಕ್ಕೆ ಐಎಂಎಫ್ ಸಿಹಿ ಸುದ್ದಿ ನೀಡಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯು ಕೊನೆಗೂ ಪಾಪಿ ಪಾಕಿಸ್ತಾನದ ನಾಟಕಕ್ಕೆ ತಲೆಬಾಗಿದೆ. ಭಾರತವು ಪಾಕಿಸ್ತಾನ ಪ್ರಾಯೋಜಿತ ಗಡಿಯಾಚೆಗಿನ ಭಯೋತ್ಪಾದನೆಗೆ ಐಎಂಎಫ್ ಸಾಲದ ಹಣವನ್ನ ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆಯ ಬಗ್ಗೆಯೂ ಆತಂಕ ವ್ಯಕ್ತಪಡಿಸಿತ್ತು. ಇದರ ಮಧ್ಯೆಯೂ ಪಾಕಿಸ್ತಾನಕ್ಕೆ ತಕ್ಷಣವೇ 11,300 ಕೋಟಿ ಹಣ ಕೊಡಲು ಅನುಮತಿ ನೀಡಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯು ಪಾಕಿಸ್ತಾನದ ವಿಸ್ತೃತ ನಿಧಿ ಸೌಲಭ್ಯದ 2ನೇ ಕಂತಿನಲ್ಲಿ ಸಾಲ ನೀಡಲು ಮುಂದಾಗಿದೆ. ಮೊದಲ ಕಂತಿನಂತೆ 8,400 ಕೋಟಿ ಹಣದೊಂದಿಗೆ ಹೊಸದಾಗಿ 11,300 ಕೋಟಿ ಲೋನ್ ಬಿಡುಗಡೆಗೆ ಅನುಮೋದನೆ ನೀಡಿದೆ. ಅಂದರೆ ಒಟ್ಟು 20,000 ಕೋಟಿ ಹಣವನ್ನ ಸಾಲವಾಗಿ ನೀಡಲು ಒಪ್ಪಿಕೊಂಡಿದೆ.